ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಇವತ್ತಿನ ಈ ವಿಡಿಯೋದಲ್ಲಿ ರಥಸಪ್ತಮಿಯ ಋತುವಿನ ಬದಲಾವಣೆ ಮತ್ತು ವಸಂತ ಋತುವಿನ ಆರಂಭದ ಸಂಕೇತವಾಗಿದೆ. ಹೆಚ್ಚಿನ ಭಾರತೀಯ ರೈತರಿಗೆ ಇದು ಹೊಸ ವರ್ಷದ ಶುಭ ಆರಂಭ. ಈ ಹಬ್ಬವನ್ನು ಎಲ್ಲ ಹಿಂದೂಗಳು ತಮ್ಮ ಮನೆಯಲ್ಲಿ ಮತ್ತು ಭಾರತಾದ್ಯಂತ ಸೂರ್ಯನಿಗೆ ಸಮರ್ಪಿತವಾಗಿರುವ ಅಸಂಖ್ಯಾತ ದೇವಾಲಯಗಳಲ್ಲಿ ಆಚರಿಸ್ತಾರೆ. ಅದರ ಹಿನ್ನೆಲೆ ಏನು ಅಂತ ನೋಡೋಣ. ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ರಥಸಪ್ತಮಿಯನ್ನು ಸಾಂಕೇತಿಕವಾಗಿ ಸೂರ್ಯದೇವರು 7 ಕುದುರೆಗಳಿಂದ ಎಳೆಯಲ್ಪಟ್ಟ ತನ್ನ ರಥವನ್ನು ತಿರುಗಿಸುವ ರೂಪದಲ್ಲಿ ಪ್ರತಿನಿಧಿಸಲಾಗುತ್ತೆ. ಅರುಣನನ್ನು ಸಾರಥಿಯಾಗಿ ಉತ್ತರ ಗೋಳಾರ್ಧದ ಕಡೆಗೆ ಈಶಾನ್ಯ ದಿಕ್ಕಿನಲ್ಲಿ ರಥ. ಆ ರಥ 7 ಕುದುರೆಗಳ ಸಂಕೇತದ ಮಹತ್ವ ಏನು ಅಂದ್ರೆ, ಅದು ಮಳೆ ಬಿಲ್ಲಿನ 7 ಬಣ್ಣಗಳನ್ನು ಪ್ರತಿನಿಧಿಸಿದ್ರೆ 7 ಕುದುರೆಗಳು ಸೂರ್ಯ ದೇವರ ದಿನವಾದ ಭಾನುವಾರದಿಂದ ಪ್ರಾರಂಭವಾಗುವ 7 ದಿನಗಳನ್ನು ಪ್ರತಿನಿಧಿಸುತ್ತೆ. ಹಾಗೆ ರಥಕ್ಕೆ 12 ಚಕ್ರ ಹೊಂದಿದೆ. ಅದು ರಾಶಿ ಚಕ್ರದ 12 ಚಿಹ್ನೆಗಳನ್ನು ಪ್ರತಿನಿಧಿಸುತ್ತೆ. ರಥಸಪ್ತಮಿ ಹಬ್ಬವು ಸೂರ್ಯ ದೇವರಿಂದ ಶಕ್ತಿ ಮತ್ತು ಬೆಳಕಿನ ಪರೋಪಕಾರಿ ಕಾಸ್ಮಿಕ್ ಹರಡಿಕೆಯನ್ನು ಬಯಸುತ್ತೆ. ರಥಸಪ್ತಮಿಯ ದಿನ ಭಾರತಾದ್ಯಂತ ತಾಪಮಾನ ಕ್ರಮೇಣ ಹೆಚ್ಚಳವನ್ನು ಕೂಡ ಆಗುತ್ತೆ. ಅದು ವಸಂತ ಕಾಲದ ಆಗಮನಕ್ಕಾಗಿ ಕಾಯುತ್ತೆ ಅಂತಾರೆ ಪುರಾಣದಲ್ಲಿ. ದಂತಕಥೆಗಳ ಬಗ್ಗೆ ಹೇಳಬೇಕು ಅಂದ್ರೆ, ರಥಸಪ್ತಮಿಯು ಋಷಿ ಕಶ್ಯಪ ಮತ್ತು ಅವನ ಹೆಂಡತಿ ಅದಿತಿಗೆ ಸೂರ್ಯ ಜನ್ಮ ಪಡೆದ ದಿನ. ಆ ದಿನ ಸೂರ್ಯ ಜಯಂತಿಯನ್ನಾಗಿ ಆಚರಿಸಲಾಗುತ್ತೆ. ಕಾಂಬೋಜ ಸಾಮ್ರಾಜ್ಯದ ರಾಜ ಯಶೋವರ್ಮ ವಿವರಿಸ್ತಾನೆ, ಒಬ್ಬ ಉದಾತ್ತ ರಾಜನು ತನ್ನ ರಾಜ್ಯವನ್ನು ಆಳಲು ಉತ್ತರಾಧಿಕಾರಿ ಇರಲಿಲ್ಲ. ದೇವರಿಗೆ ಮಾಡಿದ್ದ ವಿಶೇಷ ಪ್ರಾರ್ಥನೆಯ ಮೇರೆಗೆ ಅವನಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ. ರಾಜನ ವಚನಗಳು ಇಷ್ಟಕ್ಕೆ ಮುಗಿಯೋದಿಲ್ಲ. ಅವನ ಮಗ ಅನಾರೋಗ್ಯದಿಂದ ಬಳಲ್ತಾ ಇರ್ತಾನೆ. ರಾಜನನ್ನು ಭೇಟಿ ಮಾಡಿದ ಒಬ್ಬ ಸಂತ, ನಿನ್ನ ಹಿಂದಿನ ಪಾಪಗಳನ್ನು, ನಿನ್ನ ಮಗನ ಹಿಂದಿನ ಪಾಪಗಳನ್ನು ತೊಡೆದು ಹಾಕಲು ರಥಸಪ್ತಮಿ ಪೂಜೆಯನ್ನು ಗೌರವದಿಂದ ಮಾಡಬೇಕು ಅಂತ ಸಲಹೆ ನೀಡ್ತಾನೆ. ಹಾಗಾಗಿ ಆ ದಿನ ಸೂರ್ಯನಿಗೆ ಪೂಜೆ ಮಾಡಿ ರಾಜ್ಯಭಾರ ಮಾಡಲು ಹಾಗೂ ಅವನ ಮಗನ ಆರೋಗ್ಯ ವೃದ್ಧಿಯಾಗಲು ಕಾರಣನಾಗ್ತಾನೆ. ಸ್ನೇಹಿತರೆ, ಹಬ್ಬಗಳು ಪ್ರತಿ ವರ್ಷ ಬರುತ್ತೆ ಹೋಗುತ್ತೆ. ಆದರೆ ಅವುಗಳ ಆಚರಣೆಯ ಹಿಂದಿನ ಗೂಢಾರ್ಥ, ವೈಜ್ಞಾನಿಕ ಅಂಶಗಳನ್ನು ಅರಿತಾಗ ಅರ್ಥಪೂರ್ಣ ಆಚರಣೆ ಆಗುತ್ತೆ. ಸೂರ್ಯನು ಪ್ರತಿ ವರ್ಷ ತನ್ನ ರಥವನ್ನು ಬದಲಿಸಿ ತನ್ನ ಕಾರ್ಯವನ್ನು ಚುರುಕುಗೊಳಿಸ್ತಾನೆ. ತನ್ಮೂಲಕ ಭೂಮಿಯ ನಿವಾಸಿಗಳಿಗೆ ಚೈತನ್ಯ ನೀಡುತ್ತಾನೆ. ಈ ಹಿನ್ನೆಲೆಯಲ್ಲಿ ಆತನನ್ನು ಗೌರವಿಸುವ ಸಲುವಾಗಿ ರಥಸಪ್ತಮಿಯನ್ನು ಆಚರಿಸುತ್ತೇವೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತಾರೆ. ಚಳಿಗಾಲದಲ್ಲಿ ಮುದುಡಿದ ಶರೀರ ರಥಸಪ್ತಮಿಯ ಬಳಿಕ ಸೂರ್ಯನ ಶಾಖದಿಂದಾಗಿ ನವಚೈತನ್ಯ ತುಂಬಿಕೊಳ್ಳುತ್ತೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂದರೆ ಸೂರ್ಯ ಆರೋಗ್ಯದಾಯಿ. ವೈಜ್ಞಾನಿಕವಾಗಿಯೂ ಇದು ಸಾಬೀತಾಗಿದೆ. ಹಸುಗೂಸಿನ ಕಣ್ಣುಗಳು ಸಾಮಾನ್ಯವಾಗಿ ಹಳದಿ ಬಣ್ಣಕ್ಕೆ ತಿರುಗಿದ ಸಂದರ್ಭದಲ್ಲಿ ಪ್ರತಿದಿನ ಎಳೆ ಬಿಸಿಲಿಗೆ ಮಗುವನ್ನು ಮಲಗಿಸುವಂತೆ ವೈದ್ಯರು ಸಲಹೆ ನೀಡಿರ್ತಾರೆ. ಚಂದ್ರನ ಬೆಳಕಿನಲ್ಲಿ ವಿಟಮಿನ್ B12 ಇದ್ರೆ ಸೂರ್ಯನ ಕಿರಣಗಳಲ್ಲಿ ವಿಟಮಿನ್ D ಹೇರಳವಾಗಿದೆ ಎಂಬುದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಹೀಗಾಗಿಯೇ ಪ್ರತ್ಯಕ್ಷವಾಗಿ ಕಾಣುವ ದೈವ ಸ್ವರೂಪಿ ಸೂರ್ಯನ ಆರಾಧನೆಗೆ ವಿಗ್ರಹಾರಾಧನೆ ಬಳಕೆಗೆ ಬರುವ ಮುಂಚಿನಿಂದಲೂ ಪ್ರಾಶಸ್ತ್ಯ ಇದೆ. ಆಹಾರಕ್ಕಾಗಿ, ರೋಗ ನಿವಾರಣೆಗಾಗಿ ಸೂರ್ಯೋಪಾಸನೆ ಮಾಡಬೇಕು ಅಂತ ಸ್ಕಂದ ಪುರಾಣ, ವರಾಹ ಪುರಾಣಗಳಲ್ಲೂ ಹೇಳಲಾಗಿದೆ. ಆರೋಗ್ಯವನ್ನು ಬಯಸುವವರು ಸೂರ್ಯಾರಾಧನೆ ಮಾಡಬೇಕು. ಜೊತೆಗೆ ಯಶಸ್ಸು, ಕೀರ್ತಿ ಬಯಸುವವರು ಸೂರ್ಯಾರಾಧನೆ ಮಾಡಬೇಕು. ನಿಮಗೆ ಗೊತ್ತಿರಲಿ, ರೋಗಾಣುಗಳನ್ನು ನಾಶಪಡಿಸುವ ಶಕ್ತಿ ಸೂರ್ಯನ ಕಿರಣಗಳಲ್ಲಿದೆ. ಬೆಳಗಿನ ಹಾಗೂ ಸಂಜೆಯ ಸೂರ್ಯ ಕಿರಣಗಳಿಂದ ಆರೋಗ್ಯವರ್ಧನೆ ಆಗುತ್ತದೆ. ರೋಗದಿಂದ ನರಳುವವರು ರಥಸಪ್ತಮಿಯ ದಿನದಲ್ಲಾದರೂ ಸೂರ್ಯಾರಾಧನೆಯನ್ನು ಮಾಡಿ. ಸೂರ್ಯಾರಾಧನೆಯನ್ನು ಭಾರತದಲ್ಲಿ ಮಾತ್ರವೇ ಅಲ್ಲ, ಮಧ್ಯ ಆಫ್ರಿಕಾ, ಈಜಿಪ್ಟ್, ಗ್ರೀಸ್, ಚೈನಾ, ಮಧ್ಯ ಏಷ್ಯಾ ಈ ಥರ ಪ್ರಪಂಚಾದ್ಯಂತ ಸೂರ್ಯದೇವನಿಗೆ ಪೂಜೆ ಮಾಡಲಾಗುತ್ತೆ. ಸ್ನೇಹಿತರೆ,
ವಿಷ್ಣುವಿನ ಅವತಾರಗಳಲ್ಲಿ ಒಂದಾದ ಶ್ರೀರಾಮಚಂದ್ರ ಕೂಡ ರಾವಣನನ್ನು ಗೆಲ್ಲಬೇಕಾದ್ರೆ ಅಗಸ್ತ್ಯರ ಉಪದೇಶದಂತೆ ಆದಿತ್ಯ ಹೃದಯದ ಮೂಲಕ ಸೂರ್ಯನ ಆರಾಧನೆ ಮಾಡಿದ್ನಂತೆ. ಇನ್ನು ಸೂರ್ಯನ ಆರಾಧನೆ ಮಾಡಿ ಚಿನ್ನ ನೀಡುವ ಶಮಂತಕಮಣಿ ಪಡೆದ ಶತ್ರುಜಿತುವಿನ ಕತೆ ಹರಿವಂಶದಲ್ಲಿ ಬಂದಿದೆ. ಮಯೂರನೆಂಬ ಕವಿ ಸೂರ್ಯ ಶತಕವೆಂಬ ಗ್ರಂಥ ಬರೆದು ಕಳೆದುಕೊಂಡ ತನ್ನ ಕಣ್ಣನ್ನು ಮತ್ತೆ ಪಡೆದುಕೊಳ್ತಾನಂತೆ. ಕೃಷ್ಣನ ಆದೇಶದಂತೆ ಪಾಂಡವರು ಸೂರ್ಯಾರಾಧನೆ ಮಾಡಿ ಆತನಿಂದ ಅಕ್ಷಯ ಪಾತ್ರೆ ಪಡೆದಿದ್ರು. ಅದಕ್ಕೆ ಸೂರ್ಯನನ್ನ ಆರಾಧಿಸಬೇಕು. ಸೂರ್ಯ ಕೇಳಿದ್ದನ್ನು ಕರುಣಿಸ್ತಾನಂತೆ. ರಥ ಸಪ್ತಮಿ ಎಂದು ಸೂರ್ಯೋದಯಕ್ಕೆ ಸರಿಯಾಗಿ ನದಿ, ಸಮುದ್ರ, ಸರೋವರ, ಸಂಗಮ ಮುಂತಾದೆಡೆ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡಿದರೆ ಪೂರ್ವ ಜನ್ಮದ ಪಾಪಗಳು ಹಾಗೂ ಈ ಜನ್ಮದ ಸಕಲ ದುಃಖಗಳು ಪರಿಹಾರ ಆಗುತ್ತದೆ. ಸೂರ್ಯೋದಯಕ್ಕೆ ಮಾಡುವ ಮಾಘಸ್ನಾನ ತುಂಬಾ ಪುಣ್ಯಪ್ರದವಾದುದು. ಸೂರ್ಯಾರಾಧನೆಯಿಂದ ಆಯುಷ್ಯ, ಆರೋಗ್ಯ, ನೆಮ್ಮದಿ, ಯಶಸ್ಸು, ಕೀರ್ತಿ ಲಭಿಸುತ್ತೆ ಅಂತ ನಮ್ಮ ಪುರಾಣಗಳು ಸಾರಿ ಸಾರಿ ಹೇಳಿದೆ. ದೇವರೆಲ್ಲಿದ್ದಾನೆ ಎಂದು ಪ್ರಶ್ನಿಸುವ ಬದಲು ಪ್ರತ್ಯಕ್ಷವಾಗಿ ಕಾಣುವ ದೈವಿ ಸ್ವರೂಪಗಳಾದ ಯಾವುದೇ ಜಾತಿ, ಭೇದ, ಧರ್ಮದ ಚೌಕಟ್ಟಿಲ್ಲದ ಸೂರ್ಯ, ಚಂದ್ರ, ವೃಕ್ಷ, ಬೆಟ್ಟ, ನದಿ ಇವುಗಳನ್ನೆಲ್ಲ ಆರಾಧನೆ ಮಾಡಬೇಕು ಅಂತ ನಮ್ಮ ಪೂರ್ವಜರು ಅಷ್ಟಲ್ಲದೆ ಹೇಳಿದಾರ. ಒಟ್ಟಾರೆ ಸೂರ್ಯ ದೇವರು ತನ್ನ ಹೊಸ ರಥದ ಮೇಲೆ ಸವಾರಿ ಮಾಡುವ ಮೂಲಕ ಇಡೀ ಜಗತ್ತನ್ನು ಬೆಳಗಿಸಲು ಪ್ರಾರಂಭಿಸುವ ಈ ದಿನ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಬೆಳಕು ಚೆಲ್ಲಲಿ ಅಂತ ಆಶಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ರಥ ಸಪ್ತಮಿಯ ಶುಭಾಶಯಗಳು. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರ.